ಹಾಯ್ ನಮಸ್ತೆ, ನಾನು ನಿಮ್ಮ ಆಶಾ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ನಮ್ಮ ಮನೆಯವರು ಎಲ್ಲ ಮನೇಲಿದ್ದರು. ಲೀವ್ ಇತ್ತಲ್ವ, ಹಾಗಾಗಿ ಅಮ್ಮ ಮನೆಗೆ ಹೋಗಿ ಬರೋಣ ಅಂತ ಎಲ್ಲ ಹೊರಟಿದ್ವಿ. ಇವತ್ತಿನ ದಿನ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ನೋಡಿ ಅವ್ರು ನಮ್ಮ ಮನೆಯವರು. ಹಾಯ್ ಮಾಡಿ. ನೋಡಿ ನನ್ನ ಮಗ ಪ್ರೀತಮ್ ಅಂತ. ಹಾಯ್ ಮಾಡ್ಕಂದ. ಇದು ನನ್ನ ಮಗಳು, ನಿಮಗೆ ಗೊತ್ತೇ ಇದೆ, ಚಾರಿತಾ ಅಂತ. ಹಾಯ್ ಮಾಡ್ತೀನಿ. ಅಮ್ಮ ಮನೆಗೆ ಹೋಗಿ ತುಂಬ ದಿನನೇ ಆಗೋಗಿತ್ತು. ಹತ್ತತ್ರ 2 ಮಂತ್ಸೇ ಆಗೋಗಿತ್ತು. ಅವ್ರು ಇರೋದು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ದೊಡ್ಡದೋಗ್ರ ಹತ್ರನೇ ಇರೋದು, ಆದರೂ ಹೋಗೋದಕ್ಕೆ ಆಗಿರಲಿಲ್ಲ. ಚಾರಿತಾ, ಅರ್ಜೆಂಟ ರಕ್ಷಾ ನೋಡೋಕ್ಕೆ? ಓಡು ನೋಡುವಾಗ ಅವಳು ಕಾಯ್ತಾ ಇರ್ತಾಳೆ. ನನ್ನ ಅಣ್ಣನ ಮಗಳು ರಕ್ಷಾ, ಅವಳನ್ನೇ ಹೇಳಿದ್ದು ಕಾಯ್ತಾ ಇರ್ತಾಳೆ ಅಂತ ಹೇಳಿ. ನಮ್ಮ ಮನೆಯವರು ನನ್ನ ಮಗ ಮುಂದೆ ಹೋದರು ಫಸ್ಟು. ಸೊ ಅವ್ರನ್ನ ನೋಡಿಬಿಟ್ಟು ಆಚೆ ಓಡಿ ಬಂದು ಹಗ್ ಮಾಡಿದ್ಲು. ಹಾಗೆ ಸಹ ನನ್ನ ಹತ್ರನೂ ಹಗ್ ಮಾಡಿದ್ಲು. ಯಾವಾಗಲೂ ನಾವು ಬರ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಯಾವಾಗ ಬರ್ತಾರೆ ಅಂತ ಮನೇಲೂ ಕೇಳ್ತಾ ಇರ್ತಾಳಂತೆ. ಅದೇ ರೀತಿ ನಮ್ಮಪ್ಪನೂ ನಮ್ಮಮ್ಮನೂ ಹಾಗೆ ಕಾಲ್ ಮಾಡ್ತಾನೆ ಇರ್ತಾರೆ. ನಾವು ಬರ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲಿ ಬರ್ತಾಯಿದ್ದೀರಾ, ಎಷ್ಟೊತ್ತಿಗೆ ಬರ್ತಾಯಿದ್ದೀರಾ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ ನಾವು ಹೋಗೋದು ಗೊತ್ತಾಗಿದ್ದ ತಕ್ಷಣ. ಇವರೆಲ್ಲ ಸೇರಿಬಿಟ್ರು. ಅವಳು ಸೇರಿದ್ಲು, ರಕ್ಷಾ, ನಮ್ಮ ಚಾರಿತನೂ ಸೇರಿದ್ರು. ಜೊತೆಗೆ ಮನೆ ಹತ್ರ ಒಂದು ಹುಡುಗಿ ಇದ್ದಾಳೆ, ಅವಳು ಸಹ ಸೇರಿಕೊಂಡು ಅವ್ರದ್ದೇ ಆದ ಒಂದು ಪುಟ್ಟ ಪ್ರಪಂಚದಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿದ್ರು. ಆಟ ಆಡ್ಕೊಂಡೇ ಇದ್ದರು. ಮತ್ತು ನಾವು ರಿಟರ್ನ್ ಆಗಬೇಕಾದ್ರೆ ಬಾಯ್ ಮಾಡೋಕ್ಕೆ ಹೋದರೆ ಮುಖ ಸಪ್ಪೆ ಮಾಡ್ಕೊಂಡ್ಲು. ಇನ್ನೂ ಸ್ವಲ್ಪ ಹೊತ್ತು ಇರಬೇಕಿತ್ತತ್ತೆ ಅಂತ ಹೇಳಿ. ಬಟ್ ನಮಗೂ ಟೈಮ್ ಆಯಿತು ಅಂತ ನಾವು ಹೊರಟ್ವಿ. ಏನಪ್ಪ ಅಂತಂದರೆ ಲಾಸ್ಟ್ ಒಂದು ಪೂಜಾ ಬ್ಲಾಗೆಲ್ಲ ಇದೆಯಲ್ಲ, ಅದರಲ್ಲೆಲ್ಲ ಇವ್ರು ಕಾಣಿಸ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ನಮ್ಮ ರಕ್ಷಾ ಇದ್ದಾಳಲ್ಲ, ಅವಳಿಗೆ ಜ್ವರ ಬಂದುಬಿಟ್ಟಿತ್ತು. ಸಂಡೇ ನಮ್ಮದು ಪೂಜೆ ಅಂತಂದರೆ ಸಾಟರ್ಡೆ ಫುಲ್ಲು ಜ್ವರ ಬಂದುಬಿಟ್ಟಿತ್ತು ಅವಳಿಗೆ. ಸೊ ಹಂಗಾಗಿ ಅವರು ಬಂದಿರಲಿಲ್ಲ. ನಮ್ಮಣ್ಣ ಮಿಸ್ಸಸ್ಸು, ಪಾಪು ಬಂದು 5 ಮಂತು ಬೇಬಿ, ಅವನು ಚಿಕ್ಕವನು, ಅವನು ಸಹ ಇವ್ರು ಮೂವರು ಬಂದಿರಲಿಲ್ಲ. ಹಾಗಾಗಿ ನಾವೇ ಹೋಗಿ ಇವಾಗ ಅವ್ರನ್ನ ಮಾತಾಡ್ಸ್ಕೊಬಂದಿದ್ದು ಖುಷಿನೇ ಆಯಿತು. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.